ಆರೋಪಿಗಳೇನೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿವರ್ತನೆ ಆಗಿದ್ದಾರೆ. ಹೌದು, ಆರೋಪಿಗಳೇನೆ ಈ ಇಡೀ ಪ್ರಕರಣದ ಸಾಕ್ಷಿಗಳಾಗಿಯೂ ಕೂಡ ಪರಿವರ್ತನೆ ಆಗಿದ್ದಾರೆ. ಅವ್ರ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಕಾಲತ್ತನ್ನ ವಹಿಸಿದ್ದಾರೆ. ಹೀಗಾಗಿ ಈ 3 ಜನರ ಚಾರ್ಜ್ ಶೀಟ್ ಕಾಪಿ ರಂಗನಾಥ್ ರೆಡ್ಡಿ ಅವರಿಗೆ ಸಲ್ಲಿಕೆ ಆಗುತ್ತೆ. ಕೇಶವಮೂರ್ತಿ, ನಿಖಿಲ್ ಹಾಗೆ ಕಾರ್ತಿಕ್ ಈ 3 ಜನನ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಹಳ ಮುಂಚೆನೇ ಶಿಫ್ಟ್ ಮಾಡಿಬಿಟ್ರು ಬೇರೆ ಕಡೆಗೆ. ಇಲ್ಲೇ ಇದ್ದರೆ ಈ ದರ್ಶನ್ ಅಂಡ್ ಗ್ಯಾಂಗ್ ಇರೋ ಕಡೆಯಲ್ಲೇ ಇದ್ದರೆ ಸಾಕ್ಷಿಗಳಾಗಿ ಪರಿವರ್ತನೆ ಆಗಿರುವ ಇವ್ರು 3 ಜನಕ್ಕೆ ಏನಾದರೂ ಅಪಾಯ ಆಗಬಹುದು ಅನ್ನೋ ಮುನ್ಸೂಚನೆ ಮೇರೆಗೆ ಅನ್ನೋ ರೀತಿಯಲ್ಲಿ 3 ಜನನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರು ಯಾರು? ಸಿ.ವಿ. ನಾಗೇಶ್ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ದರ್ಶನ್ನೇ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಪರ ವಕೀಲರು ಸಿ.ವಿ. ನಾಗೇಶ್ ಅಂತ. ಜಡ್ಜಿ ಕೇಳ್ತಾರೆ ದರ್ಶನ್ಗೆ, ಯಾರು ನಿಮ್ಮ ಪರ ವಕೀಲರು ಅಂತ ಹೇಳಿ. ಮತ್ತೊಮ್ಮೆ ದೃಢಪಡಿಸಿಕೊಂಡಿದ್ದಾರೆ ಜಡ್ಜ್. ಯಾರು ನಿಮ್ಮ ವಕೀಲರು ಅನ್ನೋದನ್ನು ದೃಢಪಡಿಸಿಕೊಂಡಿದ್ದಾರೆ ಜಡ್ಜ್. ಸಿ.ವಿ. ನಾಗೇಶ್ ಅಂತೇಳಿ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ. ವರ್ಚುವಲಿ ನ್ಯಾಯಾಧೀಶರ ಮುಂದೆ ಇರುವ ದರ್ಶನ್ಗೆ ನ್ಯಾಯಾಧೀಶರು ಯಾರು ನಿಮ್ಮ ವಕೀಲರು ಅನ್ನೋದನ್ನು 2 ಬಾರಿ ಕೇಳ್ತಾರೆ. ಆಗ 2 ಬಾರಿಯೂ ಕೂಡ ಸಿ.ವಿ. ನಾಗೇಶ್ ನಮ್ಮ ಪರವಾದ ವಕೀಲರು ಅಂತೇಳಿ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಮೂಲಕ ದೃಢಪಡಿಸ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಯಾರು ಅನ್ನೋದನ್ನು ಜಡ್ಜ್. ಸಿ.ವಿ. ನಾಗೇಶ್ ಅವರಿಗೆ ಈ ಚಾರ್ಜ್ ಶೀಟ್ನ ಕಾಪಿಯನ್ನು ಕಳುಹಿಸುತ್ತಾರೆ. ಅದರಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದು ಪೊಲೀಸರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್, ಅದರ ಪ್ರತಿಯನ್ನು ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರಿಗೆ ಕಳುಹಿಸಿಕೊಟ್ಟು ಅದನ್ನು ಸಿ.ವಿ. ನಾಗೇಶ್ ಅವರು ನೋಡ್ತಾರೆ. ಆಗ ದರ್ಶನ್ ಏನು ಎತ್ತ, ಈ ಪಾತ್ರದ ಹೇಗೆ, ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಏನೇನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಅವರು ಸಲ್ಲಿಸಿರುವಂಥ ದೋಷಾರೋಪ ಪಟ್ಟಿದೆಯಲ್ಲ, ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ವಕೀಲರಿಗೆ. ಜಡ್ಜ್ ಕೇಳ್ತಾರೆ, ಯಾರು ನಿಮ್ಮ ವಕೀಲರು ಅಂಥೇಳಿ ದರ್ಶನ್ ಬಳಿ. ಆಗ ದರ್ಶನ್ ಹೇಳ್ತಾರೆ, ಸಿ.ವಿ. ನಾಗೇಶ್ ಅವರು ನನ್ನ ಪರ ವಕೀಲರು ಅಂತ. ಚಾರ್ಜ್ ಶೀಟ್ ಕಾಪಿಯನ್ನು ಈಗ ಸಿ.ವಿ. ನಾಗೇಶ್ ಅವರಿಗೆ ಜಡ್ಜ್ ಕಳುಹಿಸಿಕೊಟ್ಟಿದ್ದಾರೆ. ದರ್ಶನ್ ಮಾತ್ರ ಅಲ್ಲ, ಇನ್ನುಳಿದಂಥ 16 ಜನ ಆರೋಪಿಗಳ ವಕೀಲರು ಯಾರು ಅಂತೇಳಿ ಜಡ್ಜ್ ಕೇಳ್ತಾರೆ. ಆಗ 16 ಜನ ಆರೋಪಿಗಳು ಇಂಥವರು ನಮ್ಮ ವಕೀಲರು ಅಂತೇಳಿ ಹೇಳ್ತಾರೆ. ಆ ವಕೀಲರಿಗೆ ನೇರವಾಗಿ ಚಾರ್ಜ್ ಶೀಟ್ ಕಾಪಿಯನ್ನು ಜಡ್ಜ್ ಕಳುಹಿಸಿಕೊಡ್ತಾರೆ. ಆ ಮೂಲಕ ಇಂಟ್ರೆಸ್ಟಿಂಗ್ ವಾದ ಪ್ರತಿವಾದ ನಡೀತಾ ಇದೆ. ಜಡ್ಜ್ ಭಾಳ ಸ್ಪಷ್ಟವಾಗಿ ಕೇಳಿದರು, ಯಾರು ನಿಮ್ಮ ವಕೀಲರು ಅಂಥೇಳಿ. ಅದಕ್ಕೆ 17 ಜನ ಆರೋಪಿಗಳು ಇಂಥವರು ನಮ್ಮ ವಕೀಲರು ಅಂತ ಹೇಳಿದ್ದಾರೆ. ದರ್ಶನ್ ಕೂಡ ಹೇಳಿದ್ದಾರೆ, ನಮ್ಮ ವಕೀಲರು ಸಿ.ವಿ. ನಾಗೇಶ್ ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಚಾರ್ಜ್ ಶೀಟ್ ಪ್ರತಿಯನ್ನ ಆರೋಪಿಗಳ ಪರ ವಕೀಲರಿಗೆ ಹಸ್ತಾಂತರ ಮಾಡುವ ಸಲುವಾಗಿ ವಕೀಲರ ಮಾಹಿತಿಯನ್ನು ಪಡೆದಿದ್ದಾರೆ ನ್ಯಾಯಾಧೀಶರು ಅಂತ ಹೇಳಿ. ಸದ್ಯಕ್ಕೆ ಬೇರೆನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಡೀಟೇಲ್ಸ್ ಅನ್ನು ಹಂಚ್ಕೊಳ್ಳೋದಾದ್ರೆ? ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮತ್ತು ಚಾರ್ಜ್ ಶೀಟ್ ಆಲ್ರೆಡಿ ಸಲ್ಲಿಕೆ ಆಗಿರೋದ್ರಿಂದ ಮತ್ತು ಇವತ್ತು ಬೇಲ್ಗೆ ಅಪ್ಲೈ ಮಾಡಿರೋದ್ರಿಂದ ಜೊತೆಗೆ ಕಸ್ಟಡಿ ಕೂಡ ಎಂಡ್ ಆಗಿರೋದ್ರಿಂದ ಈ ಕ್ಷಣದ ವಿಚಾರಣೆ ಏನಿದೆ ಅದು ಬಹಳ ಬಹಳ ಮುಖ್ಯ ಆಗತ್ತೆ. ಲೀಗಲಿ ಆಸ್ ವೆಲ್ ಆಸ್ ಸೋಷಿಯಲಿ ಕೂಡ ಈ ವಿಚಾರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಈಗ ಏನಾಗುತ್ತೆ ಅನ್ನುವಂಥದ್ದು ದರ್ಶನ್ಗೇನೆ ನೇರವಾಗಿ ಕೇಳಿದ್ದಾರಂತೆ ನ್ಯಾಯಾಧೀಶರು, ನಿಮ್ಮ ವಕೀಲರು ಯಾರು ಅಂತ. ಯಾಕಂದ್ರೆ ಆರೋಪಿಗಳಿಗೇನೆ ಕೇಳಿದಾರಲ್ಲಿ. ಆಗ ಸಿ.ವಿ. ನಾಗೇಶ್ ಅಂತ ಹೇಳಿದಾರಂತೆ. ದರ್ಶನ್ ಸಿ.ವಿ. ನಾಗೇಶ್ ಅವರೇ ನಮ್ಮ ವಕೀಲರು ಅಂತ ಖುದ್ದಾಗಿ ದರ್ಶನ್ ಅವರೇ ಹೇಳಿದ್ದಾರೆ. ಹಾಗಾಗಿ ದರ್ಶನ್ ವಕೀಲರು ಯಾರು ಅನ್ನೋದು ಈ ಕ್ಷಣದವರೆಗೂ ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಈಗ ದರ್ಶನ್ ಅವರ ಮುಖಾಂತರವೇ ಗೊತ್ತಾಗಿದೆ ಸಿ.ವಿ. ನಾಗೇಶ್ ಅವರು ಅಂತ, ಖ್ಯಾತ ವಕೀಲರಾಗಿರ್ತಕ್ಕಂಥ ಸಿ.ವಿ. ನಾಗೇಶ್ ಅವರು. ಇನ್ನು ಆ ವಿಚಾರಣೆ ಆರಂಭ ಆಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ದರ್ಶನ್ ಅವ್ರ ಕಡೆಯಿಂದನೇ ಈ ಉತ್ತರ ಬಂದಿದೆ. ಹಾಗೇನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಬಂದಿದ್ದಾರೆ. ಇನ್ನು ಪ್ರಕರಣದ ಹಾರ್ಡ್ ಡಿಸ್ಕ್ ಏನಿದೆ, ಪೆನ್ ಡ್ರೈವ್, ಇವೆಲ್ಲವನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರಿಗೆ ಒಪ್ಪಿಸ್ತಾ ಇದ್ದಾರೆ. ಏನೆಲ್ಲ ಇನ್ನು ಹೆಚ್ಚುವರಿಯಾದಂಥ ಸಾಕ್ಷ್ಯಾಧಾರಗಳು ಏನೆಲ್ಲ ಇದೆ, ಆ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ಗೆ ಪೂರಕವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ, ಸೊ ಅದೆಲ್ಲವನ್ನು ಕೂಡ ನ್ಯಾಯಾಧೀಶರ ಎದುರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಮಂಡನೆ ಮಾಡ್ತಾ ಇದ್ದಾರೆ.
ಇನ್ನು ವಾದ ಪ್ರತಿವಾದ ಹೇಗೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇವತ್ತು ಸಿ ವಿ ನಾಗೇಶ್ ಅವರು ಏನಾದರೂ ಪಾಯಿಂಟ್ಸ್ ಮಂಡಿಸ್ತಾರಾ, ಮತ್ತು ಅದು ಯಾವ ರೀತಿನಲ್ಲಿ ಇರುತ್ತೆ, ಯಾವ ಸ್ಟ್ರಾಂಗ್ ಪಾಯಿಂಟ್ಸ್ ಆಧಾರದ ಮೇಲೆ ಬೇಲ್ ಕೊಡಿ. ಜಸ್ಟ್ ಹೋಲ್ಡ್ ಶ್ರೀಲಕ್ಷ್ಮಿ. ನೋಡಿ, ಕೋರ್ಟ್ ಹಾಲ್ಗೆ SPP ಬಂದಿದ್ದಾರೆ. ಕೋರ್ಟ್ ಹಾಲ್ಗೆ SPP ಪ್ರಸನ್ನ ಕುಮಾರ್ ಆಗಮನ ಆಗಿದೆ. ಕೋರ್ಟ್ ಹಾಲ್ಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾರ್ಡ್ ಡಿಸ್ಕ್ ಅನ್ನ ತಂದಿದ್ದಾರೆ. ಪೆನ್ ಡ್ರೈವ್ ನ್ಯಾಯಾಲಯಕ್ಕೆ SPP ಪ್ರಸನ್ನ ಕುಮಾರ್ ಅವರು ನೀಡಿದ್ದಾರೆ. ಕೋರ್ಟ್ ಹಾಲ್ಗೆ ಬಂದ SPP ಪ್ರಸನ್ನ ಕುಮಾರ್ ಹಾರ್ಡ್ ಡಿಸ್ಕ್ ಅನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ತೆಗೆದುಕೊಂಡು ಬಂದಿದ್ದಾರೆ. ಪ್ರಸನ್ನ ಕುಮಾರ್, ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಸಾಕ್ಷ್ಯಗಳಿರುವಂತ ಹಾರ್ಡ್ ಡಿಸ್ಕ್ ಇದು. ಪೆನ್ ಡ್ರೈವ್ ನ್ಯಾಯಾಲಯಕ್ಕೆ SPP ನೀಡಿದ್ದಾರೆ. ಪ್ರಸನ್ನ ಕುಮಾರ್ ಬಂದವರು ಹಾರ್ಡ್ ಡಿಸ್ಕ್ ಅನ್ನ ತಂದಿದ್ರು. ಅದನ್ನ ನ್ಯಾಯಾಧೀಶರಿಗೆ ನೀಡಿದ್ದಾರೆ, ಕೋರ್ಟ್ಗೆ ಕೊಟ್ಟಿದ್ದಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಕೆಲ ಪ್ರಮುಖ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದ್ದಾವೆ ಅದೆಲ್ಲವನ್ನ ಹಾರ್ಡ್ ಡಿಸ್ಕ್ನಲ್ಲಿ ಸ್ಟೋರ್ ಮಾಡಿರುವ ಪ್ರಸನ್ನ ಕುಮಾರ್ ಅದನ್ನು ತಂದು ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಬಂದು ಅದನ್ನು ನೀಡಿದ್ದಾರೆ. ಆ ಮೂಲಕ ಆ ಸಾಕ್ಷಿಗಳನ್ನು ಪ್ರಮುಖವಾಗಿ ಪರಿಗಣಿಸಿ ನ್ಯಾಯಾಧೀಶರು ಇವತ್ತೇನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ನಡೀತಾ ಇದೆ ಕೋರ್ಟ್ ಕಲಾಪ. ಮುಂದುವರಿದು ನಾವು ಗಮನಿಸ್ತಾ ಇದ್ರೆ, ಎಲ್ಲರಿಗೂ ಚಾರ್ಜ್ ಶೀಟ್ ಅನ್ನ ನೀಡಿ ಅಂತ ಹೇಳಿ ಜಡ್ಜ್ ಹೇಳಿದ್ದಾರಂತೆ. ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ನ ಪ್ರತಿಗಳು ಸಿಗಬೇಕು. ಏನೆಲ್ಲ ಆರೋಪಗಳು ಅವರ ವಿರುದ್ಧವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ, ಯಾವೆಲ್ಲ ಸಾಕ್ಷ್ಯಗಳ ಬಗ್ಗೆ ತನಿಖಾಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿ ಎಲ್ಲ ಆರೋಪಿಗಳಿಗೂ ಕೂಡ ಸಿಗಬೇಕು. ಹೀಗಾಗಿ ಎಲ್ಲ 17 ಮಂದಿ ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟನ್ನು ನೀಡಿ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ ಕೊಡ್ತೇವೆ ಅಂತ ಹೇಳಿ ಜಡ್ಜ್ ಮಾತಿಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಹಿತಿಯನ್ನ ನೀಡಿದ್ದಾರೆ. ಕಾನೂನೇನಿದೆ ಅದನ್ನು ನಾವು ಪಾಲನೆ ಮಾಡ್ತೀವಿ, ಎಲ್ರಿಗೂ ಕೂಡ ಚಾರ್ಜ್ ಶೀಟ್ನ ಕಾಪಿಗಳನ್ನು ಕೊಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್, ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ನಾವು ಬೆಳಗಿನಿಂದಲೂ ಹೇಳ್ತಾ ಇದ್ವಿ, ಇವತ್ತು ದರ್ಶನ್ ಪಾಲಿಗೆ ಮೂರು ಟೆನ್ಷನ್ ಅಂತ ಹೇಳಿ. ಆ 3 ಟೆನ್ಷನ್ಗಳ ಪೈಕಿ ಮೊದಲ ಟೆನ್ಷನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ, ಏನು ಮಾಡುತ್ತೆ ನ್ಯಾಯಾಲಯ ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಪ್ರಾರಂಭ ಆಗಿದೆ. ಇದಾದ್ಮೇಲೆ ಮನೆ ಊಟ, ಅದಾದ್ಮೇಲೆ ಬಹುಶಃ ಇವತ್ತಿನ ಬೆಳವಣಿಗೆಯನ್ನ ನೋಡಿಕೊಂಡು ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರಾ ಅನ್ನೋದು. ಒಟ್ಟು 60 ಡಿಜಿಟಲ್ ಸಾಕ್ಷ್ಯಗಳ ಸಲ್ಲಿಕೆ ಆಗಿದೆಯಂತೆ. ಕೋರ್ಟ್ಗೆ SPP ಪ್ರಸನ್ನ ಕುಮಾರ್ ಅವರು ಒಟ್ಟು 60 ಡಿಜಿಟಲ್ ಸಾಕ್ಷಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಿದ್ದಾರೆ. SPP ಪ್ರಸನ್ನ ಕುಮಾರ್ ಒಟ್ಟು 60 ಡಿಜಿಟಲ್ ಸಾಕ್ಷಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಹಾರ್ಡ್ ಡಿಸ್ಕ್ ಅನ್ನ ತಂದಿರೋ SPP ಪ್ರಸನ್ನ ಕುಮಾರ್ ಪೆನ್ ಡ್ರೈವ್ ಸೇರಿದಂತೆ ಪ್ರಮುಖವಾದಂಥ ಒಟ್ಟು 60 ಡಿಜಿಟಲ್ ಸಾಕ್ಷಿಗಳನ್ನು ಈ ಮೂಲಕ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶರಿಗೆ. 60 ಡಿಜಿಟಲ್ ಸಾಕ್ಷಿಗಳನ್ನು ಸಲ್ಲಿಕೆ ಮಾಡಿ ದರ್ಶನ್ ಮತ್ತು ಈ ಟೀಮ್ ಏನಿದೆಯಲ್ಲ, ಈ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಕೆಲ ಸಾಕ್ಷಿಗಳು, ಡಿಜಿಟಲ್ ಸಾಕ್ಷಿಗಳು ನ್ಯಾಯಾಧೀಶರ ಮುಂದೆ ಇಟ್ಟು ಅವರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ ಎಲ್ಲರಿಗೂ ಚಾರ್ಜ್ ಶೀಟ್ ಅನ್ನ ಕೊಡಲಾಗುತ್ತೆ. ಚಾರ್ಜ್ ಶೀಟ್ ಪ್ರಿಂಟ್ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3991 ಪೇಜ್, 17 ಕಾಪಿ ಮಿನಿಮಮ್. ಇದು ಈ ಆರೋಪಿಗಳಿಗೂ ಕೊಡಬೇಕು, ಅವ್ರ ಪರ ಲಾಯರ್ಸ್ಗೂ ಕೊಡಬೇಕು ಅಂತ ಅಂದ್ಬಿಟ್ರೆ 17 + 17 ಕಾಪಿ, 3991 ಪುಟ ಒಂದು ಸೆಟ್ ಪ್ರಿಂಟ್ ಆಗ್ಲಿಕ್ಕೇನೆ, ಅದರ ಕಾಪಿಯನ್ನು ತೆಗಿಲಿಕ್ಕೇನೆ ಒಂದಷ್ಟು ಸಮಯ ಹಿಡಿಯುತ್ತೆ. ಅಂಥದ್ರಲ್ಲಿ 17, 30 ಸಮಯ ಹಿಡಿಯುತ್ತೆ. ಹಾಗಾಗಿ 2 ದಿನ ಟೈಮ್ ಬೇಕು ಅಂತ ಹೇಳಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಂದರೆ ತನಿಖಾ ಸಂಸ್ಥೆ ಅಥವಾ ತನಿಖಾಧಿಕಾರಿಗಳ ಪರವಾಗಿ ವಾದವನ್ನು ಮಂಡನೆ ಮಾಡುವ ವಕೀಲರು. ಈ ಚಾರ್ಜ್ ಶೀಟ್ನ ಪ್ರತಿ ಕೈಗೆ ಸಿಕ್ಕ ನಂತರದಲ್ಲೇನಾದರೂ ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರಾ ಅನ್ನೋದೊಂದು ಕುತೂಹಲ ಇದೆ. ಇವತ್ತೇ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದಿತ್ತು, ಬಟ್ ಚಾರ್ಜ್ ಶೀಟ್ ಸಿಗ್ಲಿಕ್ಕೆ 2 ದಿನ ಅಂತೆ. ಹಾಗಾದ್ರೆ ಇವತ್ತೇ ಹಾಕ್ತಾರಾ ಅನ್ನೋದು ಕುತೂಹಲ ಇದೆ. ಡಿಜಿಟಲ್ ಸಾಕ್ಷಿಗಳನ್ನು ಬೇಗ ನೀಡಲಾಗಲ್ಲ, ಸಾಫ್ಟ್ ಕಾಪಿ ಸಹ ಬೇಗ ನೀಡಲು ಆಗಲ್ಲ. ಡಿಜಿಟಲ್ ಸಾಕ್ಷಿಗಳನ್ನು
ಬೇಗ ನೀಡಲಾಗಲ್ಲ, ಸಾಫ್ಟ್ ಕಾಪಿ ಸಹ ಬೇಗ ನೀಡಲು ಆಗಲ್ಲ. ನೋಡಿ